ನಮಸ್ಕಾರ ಸರ್. ಪ್ರಕಾಶ್ ಅಡ್ಕಾರ್ ಅಂತ ಹೇಳಿ ಕಲ್ಪವೃಕ್ಷ ಬಯೋಟೆಕ್ ಮಾಲಕರು, ತೇರ್ದಾಳ್ ಸರ್, ಬಾಗಲಕೋಟೆ ಜಿಲ್ಲೆ. ಟಿಶ್ಯೂ ಕಲ್ಚರ್ ಸಸಿ ತಯಾರು ಮಾಡ್ತೀವಿ ಸರ್. ಟಿಶ್ಯೂ ಕಲ್ಚರ್ ಸಸಿ ತಯಾರು ಮಾಡ್ತೀವಿ ಸರ್. ಅಂಗಾಂಶ ಕೃಷಿ ಇದನ್ನ ಯಾವ ತರ ಇದು ನಿಮ್ಗ ಹೋದ ವರ್ಷ ನಾನು ತೋರಿಸಿದ್ದೆ ಸರ್. ಅದೇ ಪ್ರಕಾರನ ಈಗ ನೋಡ್ರಿ ಸರ್ ನೀವು. ಇದ್ರೊಳಗೆ ಎರಡನೇ ಬೆಳೆ ಸರ್ ಇದು. ಕೊಳೆ ಬಾಳೆ ಹೋದ ವರ್ಷ ಮೊದ್ಲೇನ್ ತೋರಿಸಿದ್ವಿ, ಇದು ಎರಡನೇದ್ರಿ ಸರ್. ನೀವು ಇದ್ರೊಳಗ ನೀವು ಒಂದ್ ರೈತರ ಕಂಡು ಹಿಡ್ಕೋಬೇಕಾಗಿದ್ದೇನು ಅಂತಂದ್ರೆ ಇದ್ರ ಸ್ಟೆಮ್ ಸರ್, ಬಡ್ಡೆ. ಈ ಗರ್ತ್ ಚೆನ್ನಾಗಿದ್ರೆ ನಿಮ್ಗ್ ಗೊನೆ ಚೆನ್ನಾಗಿ ಬರ್ತೈತೆ ಅನ್ನಕ್ ನಿಮ್ ಮುಂದೆನೆ ಉದಾಹರಣೆ ಅದ ಸರ್. ನೀವು ನೋಡ್ಬೋದು ಸರ್. ಅಂದ್ರೆ ಈ ಬಡ್ಡೆ ಸೈಜಿನ ಮೇಲೆ ನಾವು ಗೊನೆ ನೀವು ಮೇಂಟೆನೆನ್ಸ್ ಮಾಡಿರಿ ಇಲ್ಲೋ, ನೀವು ನಾವು ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ ಹೇಳೋದ್ ಬೇಕಾಗಿಲ್ಲ ಸರ್. ಗಿಡನ ಹೇಳಿಬಿಡ್ತದ ಸರ್. ನೀವ್ ಏನ್ ಮಾಡ್ಯಾರ ಅನ್ನೋದು ನಿಮ್ ಭೂಮಿ ಒಳಗೆ ಏನ್ ತಾಕತ್ತದ ಅದೆಲ್ಲಾನು ಈ ಗಿಡನ ನಿಮ್ಗೆ ತೋರಿಸ್ಕೊಡ್ತದ. ನೀವು ಸಂಕ್ಷಿಪ್ತವಾಗಿ ರೈತರು ಇದನ್ನ ಪೈಲ ನೀವು ಕಲ್ಕೋಬೇಕಾಗಿತ್ತು. ಈ ಬಡ್ಡೆ ಏನ್ ಸೈಜ್ ಎಷ್ಟು ಚೆನ್ನಾಗಿ ಬರ್ತದ ಅಷ್ಟು ಗೊನೆ ಚೆನ್ನಾಗಿರ್ತದೆ. ನಿಮ್ ಮುಂದೆನೆ ಉದಾಹರಣೆ ಅದ ಸರ್, ನೋಡ್ಬೋದು. 14-15 ಅಣಿಗೆ ಆದ್ರಿ ಐತ್ರಿ ಸರ್. 14-15 ಅಣಿಗೆ ಅದ ಸರ್. ಕಾಯಿ ಆ ಗಿಡದಲ್ಲಿ ಕಾಯಿನೂ ಚೆನ್ನಾಗಿ ಕಾಯಿನೂ ಈ ಸೈಜ್ ಬಂದ್ಬಿಟ್ಟದ ಸರ್. ಎರಡನೇ ಕೂಡನೆ ಈ ತರ ಬಂದಿದೆ ಸರ್. ಫಸ್ಟ್ ಈಲ್ಡ್ ಎಷ್ಟು ಬಂದದ ಸರ್? ಫಸ್ಟ್ ಈಲ್ಡ್ ಸರ್ ಇದು 50 ಟನ್ ವರೆಗೂ ಬಂದದ ಸರ್. ಎಕರೆ 1 ಎಕರೆ 4 ಗುಂಟೆ ಐತಿ ಸರ್. ಒಂದ್ 50 ಟನ್ ವರೆಗೂ ತೆಗ್ದಿದೆ. ಈ ವರ್ಷ ಎಷ್ಟು? ಈ ವರ್ಷನು ಅಷ್ಟು ಬರ್ಬೋದು ಸರ್. ಈಗ ನೀವು ನೋಡ್ತಿದ್ದೀವಿ ಅಷ್ಟು ಬರ್ತದ ಸರ್. ಸೂಪರ್ ಸರ್.